ಈ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೋಗೋದು ಟೈಮ್ ಲೈನ್ ನ ಸ್ವಲ್ಪ ಪ್ರಾಪರ್ಟಿಗಳ ಕುರಿತಾಗಿರುತ್ತೆ. ಇಲ್ಲಿ ನೋಡಿದ್ರೆ ನಮಗೆ ಒಂದು ಆರೋ ಮಾರ್ಕ್ ಕಾಣ್ಬೋದು. ಆರೋ ಮಾರ್ಕ್ ಕ್ಲಿಕ್ ಮಾಡೋ ಸಮಯದಲ್ಲಿ ನಮಗೆ ಟ್ರಾನ್ಸ್ಫಾರ್ಮ್ ಎನ್ನುವ ಪ್ರಾಪರ್ಟಿ ನಮಗೆ ಒಂದು ಕಾಣ್ಬೋದು. ಅದೇ ತರ ಎಲ್ಲ ಲೇಯರ್ ಕ್ಲಿಕ್ ಮಾಡುವ ಸಮಯದಲ್ಲಿ ಎಲ್ಲ ಲೇಯರ್ ಅಲ್ಲಿ ನಮಗೆ ಟ್ರಾನ್ಸ್ಫಾರ್ಮ್ ಎನ್ನುವ ಪ್ರಾಪರ್ಟಿ ಇರುತ್ತೆ. ಅದೇ ತರ ಸ್ವಲ್ಪ ಎಕ್ಸ್ಟ್ರಾ ಕೂಡ ಆಗಿರುವ ಪ್ರಾಪರ್ಟಿ ಕೂಡ ಇರುತ್ತೆ. ಈಗ ವಿಡಿಯೋದಲ್ಲಿ ನೋಡಿದ್ರೆ ಟ್ರಾನ್ಸ್ಫಾರ್ಮ್, ಅದೇ ತರ ಆಡಿಯೋ ಎನ್ನುವ ಪ್ರಾಪರ್ಟಿ ಇದೆ. ಅದೇ ತರ ಟೆಕ್ಸ್ಟ್ ನೋಡಿದ್ರೆ ಟೆಕ್ಸ್ಟ್ ಅಂಡ್ ಟ್ರಾನ್ಸ್ಫಾರ್ಮ್ ಎನ್ನುವ ಎರಡು ಪ್ರಾಪರ್ಟಿಗಳಿವೆ. ಮತ್ತೆ ಇಲ್ಲಿ ವಿಡಿಯೋ ನೋಡಿದ್ರೆ ಓನ್ಲಿ ಟ್ರಾನ್ಸ್ಫಾರ್ಮ್ ಎನ್ನುವ ಪ್ರಾಪರ್ಟಿ ಮಾತ್ರ ನಮಗೆ ಕಾಣಬಹುದು. ಅದೇ ತರ ಈ ಒಂದು ಟ್ರಾನ್ಸ್ಫಾರ್ಮ್ ಎನ್ನುವ ಪ್ರಾಪರ್ಟಿ ಒಳಗೆ ನಾನು ಹೋಗುವ ಸಮಯದಲ್ಲಿ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿ ಒಳಗೆ ಹೋಗೋದು ಹೇಗೆ ಅಂದರೆ ನಮಗೆ ಒಂದು ಆರೋ ಮಾರ್ಕ್ ಕ್ಲಿಕ್ ಮಾಡಿದರೆ ನಮಗೆ ಈ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿಯ ಒಳಗೆ ನಮಗೆ ಹೋಗ್ಬೋದು. ಇಲ್ಲಿ ನೋಡಿದರೆ ಆಂಕರ್ ಪಾಯಿಂಟ್, ಪೊಸಿಷನ್, ಸ್ಕೇಲ್, ರೊಟೇಷನ್, ಒಪ್ಯಾಸಿಟಿ ಇಷ್ಟು ಪ್ರಾಪರ್ಟಿಗಳು ಇದರಲ್ಲಿವೆ. ಇದರಲ್ಲಿ ನಮಗೆ ಸ್ಕೇಲ್ ಮಾಡ್ಬೋದು. ಈ ಒಂದು ವಿಡಿಯೋ ನಮಗೆ ಎಷ್ಟು ಸ್ಕೇಲ್ ಬೇಕು ಅಷ್ಟು ಸ್ಕೇಲ್ ಮಾಡ್ಕೋಬಹುದು. ಈಗ ನೋಡಿದರೆ ಇಲ್ಲಿ 2 ಪಾಯಿಂಟ್ ನಮಗೆ ಕಾಣುತ್ತೆ, 35. ಅದೇ ಥರ ಇಲ್ಲಿ ಒಂದು ನಮಗೆ 35. ಏನಂದರೆ ವಿಡ್ತ್ ಆ್ಯಂಡ್ ಹೈಟ್, ಎಕ್ಸ್ ಡೈರೆಕ್ಷನ್ ಮತ್ತು ಝೆಡ್ ಡೈರೆಕ್ಷನ್ ನಮಗೆ ಇಲ್ಲಿ ಸ್ಕೇಲ್ ಮಾಡ್ಕೋಬಹುದು. ಅದೇ ಥರ ನನಗೆ ಈಗ ಯಾವುದಾದ್ರೂ ಒಂದು ಡೈರೆಕ್ಷನ್ ನಮಗೆ ಸ್ಕೇಲ್ ಮಾಡಬೇಕು ಅಂದರೆ ನಮಗೆ ಈ ಒಂದು ಲಿಂಕ್ ಜಸ್ಟ್ ಡಿಸೇಬಲ್ ಮಾಡಿಕೊಟ್ರೆ ಸಾಕು. ಇಲ್ಲಿ ನಮಗೆ ಲಿಂಕ್ ಮಾಡೋ ಒಂದು ಆಪ್ಷನ್ ಇವೆ. ಈ ಲಿಂಕ್ ಜಸ್ಟ್ ಡಿಸೇಬಲ್ ಮಾಡೋ ಸಮಯದಲ್ಲಿ ಈ ತರ ನಮಗೆ ಒಂದು ವ್ಯಾಲ್ಯೂವನ್ನು ಮಾತ್ರ ನಮಗೆ ಸ್ಕೇಲ್ ಮಾಡ್ಕೋಬಹುದು. ಅದೇ ತರ ನಮಗೆ ಬೇಡ ಅಂದ್ರೆ ಕಂಟ್ರೋಲ್ Z ಪ್ರೆಸ್ ಮಾಡಿದ್ರೆ ಸಾಕು. ಹೇಗೆ ನಾನು ಈ ಒಂದು ಲಿಂಕ್ ಜಸ್ಟ್ ಎನೇಬಲ್ ಮಾಡ್ತೇನೆ. ಈಗ ನಾನು ಸ್ಕೇಲ್ ಮಾಡೋ ಸಮಯದಲ್ಲಿ ವಿಡ್ತ್ ಅಂಡ್ ಹೈಟ್ ಎರಡು ಕೂಡ ಒಂದೇ ತರ ನಮಗೆ ಸ್ಕೇಲ್ ಆಗ್ತಾ ಉಂಟು. ನೋಡಿದ್ರೆ ಇಲ್ಲಿ 51, ಅದೇ ತರ ಇಲ್ಲಿ ಕೂಡ ನಮಗೆ 51. ಇದು ಸ್ಕೇಲ್ ಆಗೋದು ಹೇಗೆ ಅಂದ್ರೆ ನಮ್ಮ ಆಂಕರ್ ಪಾಯಿಂಟ್ ಯಾವ ಪೊಸಿಷನ್ ಅಲ್ಲಿ ಇರುತ್ತೆ ಆ ಒಂದು ಪೊಸಿಷನ್ ನ ವ್ಯಾಲ್ಯೂ ಅನ್ನು ಇನ್ಕ್ಲೂಡ್ ಮಾಡಿ ಆಗಿರುತ್ತೆ ಇದು ಸ್ಕೇಲ್ ಆಗೋದು. ನೆಕ್ಸ್ಟ್ ಇರೋ ಆಪ್ಷನ್ ಅಂದ್ರೆ ಪೊಸಿಷನ್ ಅಂದ್ರೆ ನಮಗೆ ಯಾವ ಪೊಸಿಷನ್ ಬೇಕಾದ್ರೆ ನಮಗೆ ಇದು ಮೂವ್ ಮಾಡಿಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಗೆ ಇದು ಲೆಫ್ಟ್ ಸೈಡ್ ಮೂವ್ ಆಗಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ, ಈ ಒಂದು ರೈಟ್ ಸೈಡ್ ಅಲ್ಲಿರುವ ಈ ಒಂದು ನಂಬರ್ ಇದರ ಮೇಲೆ ಮೌಸ್ ಪಾಯಿಂಟ್ ಇಟ್ಟು ಕ್ಲಿಕ್ ಮಾಡಿ ನಾನು ಲೆಫ್ಟ್ ಸೈಡ್ ಮೂವ್ ಮಾಡ್ತೇನೆ. ನಮಗೆ ರೈಟ್ ಸೈಡ್ ಬೇಕಾದ್ರೆ ಮೂವ್ ಮಾಡ್ಬೋದು, ಅದೇ ತರ ಲೆಫ್ಟ್ ಸೈಡ್ ಬೇಕಾದ್ರೆ ಮೂವ್ ಮಾಡ್ಬೋದು. ಲೆಫ್ಟ್ ಅಂಡ್ ರೈಟ್ ಮೂವ್ ಮಾಡುವ ಆಪ್ಷನ್ ಆಗಿರುತ್ತೆ ಈ ಕಾಣುವ ಲೆಫ್ಟ್ ಸೈಡ್ ಅಲ್ಲಿ ಇರೋದು. ಅದೇ ತರ ಈ ಒಂದು ರೈಟ್ ಸೈಡ್ ಅಲ್ಲಿ ಇರೋದು ಟಾಪ್ ಟು ಬಾಟಮ್ ನಮಗೆ ಮೂವ್ ಮಾಡ್ಲಿಕ್ಕೆ ಇರೋ ಆಪ್ಷನ್. ನಮಗೆ ಯಾವ ಪೊಸಿಷನ್ ಬೇಕಾದ್ರೆ ನಮ್ಗೆ ಏನ್ ಮಾಡ್ಬೋದು ಮೂವ್ ಮಾಡಿ ಇಡ್ಬೋದು. ಅದೇ ನಂತರ ಇರೋದು ರೊಟೇಷನ್. ನಮ್ಗೆ ಏನ್ ಮಾಡ್ಬೋದು ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನಮಗೆ ರೊಟೇಟ್ ಮಾಡ್ಬೋದು. 180 ಡಿಗ್ರಿ ರೊಟೇಟ್ ಮಾಡ್ಬೋದು, 90 ಡಿಗ್ರಿ ರೊಟೇಟ್ ಮಾಡ್ಬೋದು, -90 ಡಿಗ್ರಿಯಾಗಿ ರೊಟೇಟ್ ಮಾಡ್ಬೋದು. ನಿಮಗೆ ಯಾವ ಥರ ರೊಟೇಟ್ ಬೇಕು ಆ ಥರ ನಿಮಗೆ ರೊಟೇಟ್ ಕೂಡ ಮಾಡಿಡ್ಬೋದು. ಮತ್ತೆ ಇರೋದು ಆಂಕರ್ ಪಾಯಿಂಟ್. ಆಂಕರ್ ಪಾಯಿಂಟ್ ಅಂದರೆ ನಮ್ಮ ಆಂಕರ್ ಪಾಯಿಂಟ್ ನಮಗೆ ಬೇಕಾದ ಕಡೆ ನಮಗೆ ಏನು ಮಾಡ್ಬೋದು ಡ್ರ್ಯಾಗ್ ಮಾಡಿಡ್ಬೋದು. ನಾನೇನು ಮಾಡ್ತೇನೆ ಅಂದರೆ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡಿಟ್ಟೆ, ಅದೇ ಥರ ಸ್ವಲ್ಪ ಟಾಪಲ್ಲಿ ಡ್ರ್ಯಾಗ್ ಮಾಡಿಡ್ತೇನೆ. ಈಗ ನಮ್ಮ ಆಂಕರ್ ಪಾಯಿಂಟ್ ನೋಡಿದರೆ ಚೇಂಜ್ ಆಗಿರುತ್ತೆ. ನಾನು ಸ್ವಲ್ಪ ಕೂಡಿ ಮೇಲೆ ಡ್ರ್ಯಾಗ್ ಮಾಡಿಡ್ತೇನೆ. ಈಗ ಈ ಒಂದು ಆಂಕರ್ ಪಾಯಿಂಟ್ ಇರೋದು ಈ ಒಂದು ಪೊಸಿಷನಲ್ಲಿ ಆಗಿರುತ್ತೆ. ಸೊ ನಾನೇನು ಮಾಡ್ತೇನೆ, ಇದು ಸ್ಕೇಲ್ ಸೈಜ್ ಸ್ವಲ್ಪ ಕಮ್ಮಿ ಮಾಡಿದೆ. ಈಗ ನೋಡಿದರೆ ನಮ್ಮ ಈ ಒಂದು ಆಂಕರ್ ಪಾಯಿಂಟ್ ಎಲ್ಲಿರುತ್ತೆ ಅದನ್ನು ಹಿಂಬಡಿಸಿ ಆಗಿರುತ್ತೆ ಸ್ಕೇಲ್ ಕಮ್ಮಿ ಆಗೋದು. ಅದೇ ಥರ ನಾನು ಏನು ಮಾಡ್ತೇನೆ ರೊಟೇಷನ್ ಮಾಡ್ತೇನೆ. ರೊಟೇಟ್ ಆಗುವ ಸಮಯದಲ್ಲಿ ನೋಡಿದರೆ ನಮ್ಮ ಆಂಕರ್ ಪಾಯಿಂಟ್ ಇರೋ ಪೊಸಿಷನನ್ನು ಹಿಂಪಡಿಸಿ ಆಗಿರುತ್ತೆ ಇದು ರೊಟೇಟ್ ಆಗೋದು. ಈಗ ನಮಗೆ ಇದು ಬೇಡ ಅಂದರೆ ಕಂಟ್ರೋಲ್ Z ಪ್ರೆಸ್ ಮಾಡಿದರೆ ಎಗೇನ್ ಅಂಡು ಆಗುತ್ತೆ. ಮತ್ತಿರೋ ಆಪ್ಷನ್ ಒಪ್ಯಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ ಮಾಡಬೇಕಾ ಎಂದುಕೊಳ್ಳುತ್ತೆ. ನಮಗೆ ಎಷ್ಟು ಟ್ರಾನ್ಸ್ಪರೆನ್ಸಿ ಮಾಡಬೇಕು ಅಷ್ಟು ನಮಗೆ ಒಪ್ಯಾಸಿಟಿಲಿ ಕಮ್ಮಿ ಮಾಡಿ ಕೊಟ್ಟರೆ ಸಾಕು. ಒಪ್ಯಾಸಿಟಿ ಕಮ್ಮಿ ಮಾಡುವ ಸಮಯದಲ್ಲಿ ನಮಗಿದು ಟ್ರಾನ್ಸ್ಪರೆನ್ಸಿ ಆಗ್ತಾ ಉಂಟು. ಹೀಗೆ ಇದರ ಎಷ್ಟು ಒಪ್ಯಾಸಿಟಿ ನಿಮಗೆ ಕಮ್ಮಿ ಮಾಡಬೇಕು ಅಷ್ಟು ನಿಮಗೆ ಒಪ್ಯಾಸಿಟಿ ಕೂಡ ಇಲ್ಲಿ ಕಮ್ಮಿ ಮಾಡಿ ಕೊಡ್ಬೋದು. ಅದೇ ಥರ ನಿಮಗೆ ಇದರ ಪೊಸಿಷನ್ ನಿಮಗೆ ಇಲ್ಲಿ ಕೂಡ ನಿಮಗೆ ಚೇಂಜ್ ಮಾಡ್ಬೋದು. ಅಲ್ಲ ಅಂದರೆ ಮೇಲೆ ಕಾಣುವ ಈ ಒಂದು ಸೆಲೆಕ್ಷನ್ ಟೂಲ್ ಅನ್ನೋದು ಇದು ಸೆಲೆಕ್ಟ್ ಮಾಡಿ ನಮಗೆ ಏನು ಮಾಡ್ಬೋದು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಮೂವ್ ಮಾಡಿ ಇಡ್ಬೋದು. ನಿಮಗೆ ಯಾವ ಪೊಸಿಷನಲ್ಲಿ ಬೇಕು ಆ ಒಂದು ಪೊಸಿಷನಲ್ಲಿ ನಿಮಗೆ ಚೇಂಜ್ ಮಾಡಿ ಇಡ್ಬೋದು. ಅದರ್ವೈಸ್ ಈ ಒಂದು ಪೊಸಿಷನ್ ಅನ್ನೋ ಆಪ್ಷನ್ಗೆ ಬಂದು ನಿಮಗೆ ಚೇಂಜ್ ಮಾಡಿಡ್ಬೋದು. ಅದೇ ಥರ ನಾನು ಈ ಒಂದು ಟ್ರಾನ್ಸ್ಫಾರ್ಮ್ ಅನ್ನು ಈ ಒಂದು ಆರೋ ಮಾರ್ಕ್ ಜಸ್ಟ್ ಒಂದು ಡಿಸೇಬಲ್ ಮಾಡಿ ಕೊಡ್ತೇನೆ. ಅದೇ ಥರ ಇದರ ಮೈನ್ ಆರೋ ಮಾರ್ಕ್ ಕೂಡ ನಾನು ಡಿಸೇಬಲ್ ಮಾಡ್ತೇನೆ. ಈಗ ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ನೋಡಿರೋ ಒಂದು ವಿಷಯ ಏನಂದ್ರೆ ಸ್ಕೇಲ್ ಮಾಡೋದು. ನಾವು S ಪ್ರೆಸ್ ಮಾಡಿ ನಾವು ಏನು ಮಾಡಿದ್ದೇವೆ ಇದನ್ನು ಸ್ಕೇಲ್ ಮಾಡಿದ್ದೇವೆ. ಏನಂದ್ರೆ ಈ ಟ್ರಾನ್ಸ್ಫಾರ್ಮ್ ಅಲ್ಲಿ ಕಾಣುವ ಎಲ್ಲ ಪ್ರಾಪರ್ಟೀಸ್ಗೆ ಒಂದೊಂದು ಶಾರ್ಟ್ಕಟ್ಗಳಿವೆ. S ಪ್ರೆಸ್ ಮಾಡುವಾಗ ನಮಗೆ ಇದು ಸ್ಕೇಲ್ನ ಪ್ರಾಪರ್ಟಿ ಆಗಿರುತ್ತೆ. ನಮಗೆ ಸ್ಕೇಲ್ ಬೇಕಾದಷ್ಟು ನಮಗೆ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಸ್ಕೇಲ್ ಅದರ ಫಸ್ಟ್ ಲೆಟರ್ ಆಗಿರುತ್ತೆ, ಅದರ ಶಾರ್ಟ್ಕಟ್ ಎನ್ನುವುದು. ಅದೇ ಥರ ನಾನು R ಪ್ರೆಸ್ ಮಾಡುವಾಗ ನಮಗೆ ರೊಟೇಟಿನ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿ ನಮಗೆ ಇಲ್ಲಿ ಕಾಣ್ಬೋದು. ಎಗೇನ್ ನಾನು R ಪ್ರೆಸ್ ಮಾಡುವಾಗ ಆ ರೊಟೇಟ್ ಹೋಗುತ್ತೆ, ಎಗೇನ್ R ಪ್ರೆಸ್ ಮಾಡಿದರೆ ಆ ರೊಟೇಟ್ ಬರುತ್ತೆ. ನಂತರ ಇರೋದು ಪೊಸಿಷನ್ನ ಫಸ್ಟ್ ಲೆಟರ್ ಬರೋದು P. ಸೊ ನಾನೇನು ಮಾಡ್ತೇನೆ ಇಲ್ಲಿ P ಪ್ರೆಸ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಪೊಸಿಷನ್ ಎನ್ನುವ ಪ್ರಾಪರ್ಟಿ ನಮಗೆ ಇಲ್ಲಿ ಕಾಣ್ಬೋದು. ಸೊ ನಮಗೆ ಏನು ಮಾಡ್ಬೋದು ಪೊಸಿಷನ್ ನಮಗೆ ಯಾವ ಕಡೆ ಬೇಕು ಆ ಒಂದು ಕಡೆ ನಮಗೆ ಪೊಸಿಷನ್ ಮಾಡಿ ಇಡ್ಬೋದು. ಮತ್ತಿರೋ ಆಪ್ಷನ್ ಏನಂದರೆ ಆಂಕರ್ ಪಾಯಿಂಟ್ ಬರೋದು ಎ ಅನ್ನೋದಾಗಿರುತ್ತೆ. ಆಂಕರ್ ಪಾಯಿಂಟ್ ಎನ್ನುವುದು ನಿಮಗೆ ಎ ಪ್ರೆಸ್ ಮಾಡಿ ಇದರ ಆಂಕರ್ ಪಾಯಿಂಟ್ ನಿಮಗೆ ಯಾವ ಕಡೆ ಬೇಕು ಆ ಕಡೆ ನಿಮಗೆ ಏನು ಮಾಡ್ಬೋದು ಡ್ರ್ಯಾಗ್ ಮಾಡಿ ಇಡ್ಬೋದು. ಅದರ್ವೈಸ್ ನಿಮಗೆ ಮೇಲೆ ಈ ಒಂದು ಆಲ್ರೆಡಿ ನಾವು ಕಲಿತ ಒಂದು ವಿಷಯ ಆಗಿದೆ ಪ್ಯಾನ್ ಬಿಹೈಂಡ್ ಆಂಕರ್ ಪಾಯಿಂಟ್ ಟೂಲ್ ಎನ್ನುವುದು. ಅದರ ಶಾರ್ಟ್ಕಟ್ ಎನ್ನುವುದು ಕೂಡ ನಾವು ಹೇಳಿದ್ದೇವೆ. ಆಂಕರ್ ಪಾಯಿಂಟ್ ಟೂಲ್ ಯೂಸ್ ಮಾಡಿ ನಿಮಗೆ ಏನು ಮಾಡ್ಬೋದು ಇದರ ಆಂಕರ್ ಪಾಯಿಂಟ್ನ ಪೊಸಿಷನ್ ನಿಮಗೆ ಚೇಂಜ್ ಮಾಡ್ಬೋದು. ಅದರ್ವೈಸ್ ಈ ಒಂದು ಟ್ರಾನ್ಸ್ಫಾರ್ಮಿಗೆ ಬಂದು ಈ ಒಂದು ಆಂಕರ್ ಪಾಯಿಂಟ್ ನಿಮಗೆ ಚೇಂಜ್ ಮಾಡ್ಕೋಬಹುದು. ಅದೇ ಥರ ಲಾಸ್ಟ್ ಆಗಿರೋದು ಒಪ್ಯಾಸಿಟಿ. ಬಟ್ ಒಪ್ಯಾಸಿಟಿ ಏನಂದ್ರೆ
ಅದರಲ್ಲಿ ಬರುವುದು ನಮಗೆ ಅದರ ಫಸ್ಟ್ ಲೆಟರ್ ಆಗಿರಲ್ಲ. ಒಪ್ಯಾಸಿಟಿ ಎಂದ್ರೆ ಏನು? ಒಪ್ಯಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ. ಸೊ ಟ್ರಾನ್ಸ್ಪರೆನ್ಸಿಯ ಫಸ್ಟ್ ಲೆಟರ್ ಆಗಿರುತ್ತೆ ಇದರ ಶಾರ್ಟ್ಕಟ್ ಎನ್ನುವುದು. ನಾನೀಗ ಟಿ ಪ್ರೆಸ್ ಮಾಡುವಾಗ ನಮಗೆ ಒಪ್ಯಾಸಿಟಿ ಎಂದು ನಮಗೆ ಕಾಣ್ಬೋದು. ಇಲ್ಲಿ ನಮಗೆ ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಬೇಕು ಅಷ್ಟು ನಮಗೆ ಏನು ಮಾಡ್ಬೋದು, ಇದನ್ನು ಟ್ರಾನ್ಸ್ಪರೆನ್ಸಿಯಾಗಿ ಇಡ್ಬೋದು. ಇದಾಗಿರುತ್ತೆ ಈ ಒಂದು ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿಯ ಶಾರ್ಟ್ಕಟ್ ಎನ್ನುವುದು. ಈಗ ಏನಂದರೆ ಎಲ್ಲ ಲೇಯರ್ನ ಒಳಗಡೆ ಒಂದೊಂದು ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿ ಇರುತ್ತೆ. ವಿಡಿಯೋದಲ್ಲಿ ಆಗಿರಲಿ, ಇಮೇಜಲ್ಲಿ ಆಗಿರಲಿ, ಅದೇ ಥರ ಶೇಪಲ್ಲಿ ಆಗಿರಲಿ, ನಮ್ಮ ಟೆಕ್ಸ್ಟಲ್ಲಿ ಆಗಿರಲಿ. ಈಗ ನಾನು ಟೆಕ್ಸ್ಟಲ್ನ ಈ ಒಂದು ಆರೋ ಮಾರ್ಕ್ ಎನೇಬಲ್ ಮಾಡೋ ಸಮಯದಲ್ಲಿ ಟ್ರಾನ್ಸ್ಫಾರ್ಮ್ ಎನ್ನುವ ಒಂದು ಪ್ರಾಪರ್ಟಿ ಇದೆ. ಅದೇ ಥರ ಟೆಕ್ಸ್ಟ್ ಎನ್ನುವ ಮತ್ತೊಂದು ಪ್ರಾಪರ್ಟಿ ಇವೆ. ಈಗ ನಾನೇನು ಮಾಡ್ತೇನೆ ಅಂದರೆ ಒಂದು ಶೇಪ್ ಕೂಡ ನಾನು ಕ್ರಿಯೇಟ್ ಮಾಡ್ತೇನೆ. ಈಗ ಮೇಲೆ ನಮಗೆ ಶೇಪ್ ಇದೆ, ನಾನೇನು ಮಾಡ್ತೇನೆ ಅಂದರೆ ಒಂದು ಶೇಪ್ ಒಂದು ಕ್ರಿಯೇಟ್ ಮಾಡ್ತೇನೆ. ಈಗ ನೋಡಿ ನಮಗೆ ಒಂದು ಎಲಿಪ್ಸ್ ನಮಗೆ ಶೇಪ್ ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ಇದರ ಹೆಸರು ಬಂದದ್ದು ಶೇಪ್ ಲೇಯರ್ 1. ಹೊಸತ್ತಾಗಿ ನಮಗೆ ಒಂದು ಶೇಪ್ ಕ್ರಿಯೇಟ್ ಆಗಿದೆ. ನಾವು ಶೇಪ್ ಕ್ರಿಯೇಟ್ ಮಾಡುವಾಗ ನಾವು ಮಸ್ಟಾಗಿ ನಾವು ನೋಡಬೇಕಾದ ಒಂದು ವಿಷಯ ಏನಂದರೆ ನಾವು ಯಾವ ಲೇಯರ್ ಕೂಡ ಸೆಲೆಕ್ಟ್ ಮಾಡಿ ಇರಬಾರ್ದು. ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಮಾಸ್ಕ್ ಆಗುತ್ತೆ. ಸೊ ನಮಗೆ ಮಾಸ್ಕ್ ಬೇಡ, ನನಗೆ ಬೇಕಾದದ್ದು ಈಗ ಏನು ಒಂದು ಶೇಪ್. ಸೊ ನಾನೇನು ಮಾಡಿದೆ, ಇಲ್ಲಿ ಯಾವುದು ಕೂಡ ಸೆಲೆಕ್ಟ್ ಮಾಡಲಿಲ್ಲ, ಎಲ್ಲ ಡಿಸೇಬಲ್ ಮಾಡಿ ಆಗಿರುತ್ತೆ. ನಾನೊಂದು ಶೇಪ್ ಲೇಯರ್ ಕ್ರಿಯೇಟ್ ಮಾಡಿದ್ದು, ಅದರ ಹೆಸರಾಗಿರುತ್ತೆ ಶೇಪ್ ಲೇಯರ್ 1 ಎಂದು ಬಂದದ್ದು. ಈಗ ಏನಂದರೆ ಈ ಒಂದು ಆರೋ ಮಾರ್ಕ್ ನಾನು ಕ್ಲಿಕ್ ಮಾಡುವಾಗ ನಮಗೆ ಕಾಣ್ಬೋದು ಟ್ರಾನ್ಸ್ಫಾರ್ಮ್ ಎನ್ನುವ ಪ್ರಾಪರ್ಟಿ ಇದೆ. ಅದೇ ಥರ ಕಂಟೆಂಟ್ಸ್ ಎನ್ನುವ ಪ್ರಾಪರ್ಟಿ ಇದೆ. ಟ್ರಾನ್ಸ್ಫಾರ್ಮ್ ಅಂದರೆ ನಮಗೆ ರೊಟೇಷನ್ ಸ್ಕೇಲ್ ಈ ಥರ ಆಗಿರುತ್ತೆ. ಕಂಟೆಂಟ್ಸ್ ಅಂದರೆ ಕಂಟೆಂಟ್ಸ್ ಆರೋ ಮಾರ್ಕನ್ನು ಕ್ಲಿಕ್ ಮಾಡುವಾಗ ಅದರೊಳಗೆ ಎಲಿಪ್ಸ್ ಎಂದು ಬರುತ್ತೆ. ಈ ಒಂದು ಎಲಿಪ್ಸ್ ಆಗಿರುತ್ತೆ ಇಲ್ಲಿ ನಮಗೆ ಬಂದದ್ದು. ಈಗ ನಾನೇನು ಮಾಡ್ತೇನೆ ಅಂದರೆ ಈ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಎಗೈನ್ ಆಗಿ ಒಂದು ಎಲಿಪ್ಸ್ ಕ್ರಿಯೇಟ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ 2 ಎಲಿಪ್ಸ್ ಇದೆ. ಈಗ ಏನಾಯ್ತು ಅಂದರೆ ಈ ಒಂದು ಶೇಪ್ ಲೇಯರ್ 1 ಒಳಗೆ ನಮಗೆ ಎಲಿಪ್ಸ್ ಎಕ್ಸ್ಟ್ರಾ ಒಂದು ಎಲಿಪ್ಸ್ ಕ್ರಿಯೇಟ್ ಆಯಿತು. ಒಂದು ಲೇಯರ್ ಒಳಗಡೆ ನಮಗೆ 2-3 ಲೇಯರ್ ನಮಗೆ ಕ್ರಿಯೇಟ್ ಮಾಡ್ಬೋದು. ಬಟ್ ವಿಷಯ ಏನಂದರೆ ನಾನು ಈ ಒಂದು ಟ್ರಾನ್ಸ್ಫಾರ್ಮ್ ಜಸ್ಟ್ ಎನೇಬಲ್ ಮಾಡ್ತೇನೆ. ಈಗ ನಾನು ಸ್ಕೇಲ್ ಮಾಡುವ ಸಮಯದಲ್ಲಿ ಇದು 2 ಶೇಪ್ ಕೂಡ ಒಂದೇ ಥರ ಆಗಿರುತ್ತೆ ಸ್ಕೇಲ್ ಆಗೋದು. ಯಾಕೆಂದರೆ 2 ಕೂಡ ಇರೋದು ಈ ಒಂದು ಶೇಪ್ ಲೇಯರ್ 1 ಎನ್ನುವ ಒಂದೇ ಒಂದು ಲೇಯರ್ನ ಒಳಗೆ ಆಗಿರುತ್ತೆ. ಹಾಗಾಗಿ ಈ ಒಂದು ಟ್ರಾನ್ಸ್ಫಾರ್ಮಿಗೆ ಒಂದು ನಾವು ಸ್ಕೇಲ್ ಮಾಡುವ ಸಮಯದಲ್ಲಿ 2 ಕೂಡ ಒಟ್ಟಿಗೆ ಸ್ಕೇಲ್ ಆಗುತ್ತೆ. ನಮಗೆ ಈಗ 2 ಕೂಡ ಒಟ್ಟಿಗೆ ಸ್ಕೇಲ್ ಆಗಬಾರ್ದು. ನಮಗೆ ಈ ಒಂದು ಇಮೇಜ್ ಮಾತ್ರ, ಈ ಒಂದು ಶೇಪ್ ಮಾತ್ರ ನನಗೆ ಸ್ಕೇಲ್ ಆಗಬೇಕು ಎನ್ನುವುದಾದರೆ ನಾವು ಏನು ಮಾಡ್ಬೋದು, ಈ ಒಂದು ಎಲಿಪ್ಸ್ 2 ಇದಾಗಿರುತ್ತೆ ನಮ್ಮ ಎಲಿಪ್ಸ್ 2 ಎನ್ನುವುದು. ಸೊ ನಾನೇನು ಮಾಡ್ತೇನೆ, ಎಲಿಪ್ಸ್ 2ನ ಆರೋ ಮಾರ್ಕ್ ಕ್ಲಿಕ್ ಮಾಡಿ ಇದರ ಒಳಗೆ ನೋಡಿದರೆ ಟ್ರಾನ್ಸ್ಫಾರ್ಮ್ ಎಲಿಪ್ಸ್ 2 ಎನ್ನುವ ಸಪ್ರೇಟಾಗಿ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿ. ಒಂದೊಂದು ಅಬ್ಜೆಕ್ಟಿಗೆ, ಒಂದೊಂದು ಶೇಪಿಗೆ ಅದರದ್ದಾದ ಸಪ್ರೇಟ್ ಆಗಿರುವ ಒಂದೊಂದು ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿ ಇರುತ್ತೆ. ಸೊ ನಾನೇನು ಮಾಡ್ತೇನೆ, ಈ ಒಂದು ಟ್ರಾನ್ಸ್ಫಾರ್ಮ್ ಎಲಿಪ್ಸ್ 2 ಎನ್ನುವ ಪ್ರಾಪರ್ಟಿ ಜಸ್ಟ್ ಒಂದು ಎನೇಬಲ್ ಮಾಡ್ತೇನೆ. ಇಲ್ಲಿ ನಮಗೆ ಬೇಕಾದರೆ ಏನು ಮಾಡ್ಬೋದು, ಸ್ಕೇಲ್ ಡಿಕ್ರೀಸ್ ಮಾಡ್ಬೋದು. ಈಗ ನೋಡಿದರೆ ಈ ಒಂದು ಶೇಪ್ ಇದು ಸ್ಕೇಲ್ ಮಾತ್ರ ಆಗಿರುತ್ತೆ ಡಿಕ್ರೀಸ್ ಆದದ್ದು. ಏನಂದರೆ ನಮಗೆ ಈ ಒಂದು ಶೇಪಿನ ಸ್ಕೇಲ್ ಮಾತ್ರ ನಮಗೆ ಕಮ್ಮಿ ಮಾಡಿ ಕೊಡ್ಬೋದು. ಇದರಲ್ಲಿ ಮೇಯ್ನಾಗಿ ಬರೋ ವಿಷಯ ಏನಂದರೆ ನಮಗೆ ಒಂದು ಲೇಯರ್ನ ಒಳಗೆ 2-3 ಲೇಯರ್ ನಮಗೆ ಆ್ಯಡ್ ಮಾಡಿ ಕೊಡ್ಬೋದು ಎಂದಾಗಿದೆ.